कर्नाटका गुलबर्गा शहर के महानगर पालिका के वार्ड नंबर 44 के कॉरपोरेटर सचिन शिरवाल ने महानगर पालिका के बजट से बोरवेल खुदवाने का काम अंजाम दिया। इस मौके पर वार्ड नंबर 44 के मकीनों ने मीडिया से बात करते हुए अपने अपने ख्यालात पेश किए। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। दस मिनट में विद्यानगर में दुकान पे ನಿಮಗೆ ಮಾಡಿಕೊಟ್ರ ಕಾರ್ಪೊರೇಟರ್ MLA ಎಲ್ಲರೂ ಈಗ ಮಾಡ್ರಿ ಹಂಗೆ दस तो डाउन 2 मिनट ಈಗಿನ ಜನಗಳಿಗೆ ಸುಧಾರ ಅದ ಅಣ್ಣ ಇದ್ರ ಬೇಕು ಅಣ್ಣ ಅಪ್ಪೋದ್ರಿ
ಫಸ್ಟ್ ಟೈಮ್ ಅದ ಎಲ್ಲ ಮಾಸದ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ನಮ್ಮ ಕಡೆ ನೀರು ಇದ್ದಿದ್ದಿಲ್ಲ, ಒಂದೊಂದು ಕೊಡೋಕ್ಕಾದ್ರೂ ನಾವು ಬೇರೆಯವ್ರ ಕಡೆ ಹೋಗ್ತಿದ್ದೀವಿ. ಇವಾಗ ನೀರು ಬಂದವ, ನಮ್ಗೆ ತುಂಬ ಖುಷಿಯಾಗಿದೆ. ಹಾಗಾಗಿ ಫಿಲ್ಟರ್ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ವಿನಂತಿ ಅವ್ರಿಗೆ. 3.5-4 ಇಂಚ್ ಆಗ್ತದೆ. 30-35 ವರ್ಷದಿಂದ ಬೋರಿಂಗ್ ಇಲ್ಲ, ನೀರಿಲ್ಲ. ನಾವು ಬಂದೆ 25 ವರ್ಷ ಆಯಿತು. ಇಲ್ಲಿ ಟೋಟಲಿ ನೀರಿಂದ ಅನುಕೂಲ ಇಲ್ಲ. ಯಾರು ಕೇಳಿದ್ರು ನೀರಿಂದ ಅನುಕೂಲ. ಈ ವಿದ್ಯಾನಗರ ಅಂತಂದ್ರೆ ನೀರಿಲ್ಲ ಅಂತಂತ ಒಂದು ಹೆಸರೇ ಬಂದ್ಬಿಟ್ಟದು. ಇವಾಗ ಏನು ನೀರು ಬಂದು ತುಂಬ ಖುಷಿ ಆಗ್ಯದ. ನಾವು ರಾತ್ರಿಗೆಲ್ಲ ಇಲ್ಲೇ ಕುಂತಿದ್ದೀವಿ, ಅಷ್ಟು ಖುಷಿ ಆಗ್ಯದ. ನಾವು ಕಾರ್ಪೊರೇಟ್ರಿಗೆ ಧನ್ಯವಾದಗಳು ಹೇಳ್ತೀವಿ, ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರಿಗೆ ಇನ್ನೊಂದ್ಸಲ ನಾವು ಕರಿತೀವಿ. ಅವ್ರಿಗೆ ನಾವು ಎಲ್ಲ ನಮ್ಮ ಏರಿಯಾದ ನಿಂತು ಆರಿಸಿ ತರ್ತೀವಿ. ಅವ್ರಿಗೆ ಎಲ್ಲರಿಗೆ ಕರೆದು ಅವ್ರಿಗೊಂದು ನಾವೆಲ್ಲ ಮೀಟ್ ಆಗ್ತೀವಿ. ಅವ್ರಿಗೆ ಇನ್ನೂ ಮೀಟ್ ಆಗಿಲ್ಲ ನಾವು. ಅವ್ರಿಗೆ ಇಲ್ಲಿ ಕರ್ಕೊಂಡು ಬರ್ತೀವಿ, ಅವ್ರಿಗೆ ಮೀಟ್ ಆಗ್ತೀವಿ. ಅವ್ರ ಕಡೆ ನಾವು ಹೋಗ್ತೀವಿ, ನಾವು ಇನ್ನೂ ಹೇಳ್ತೀವಿ ಅವರಿಗೆ ನಮಗೆ ಫಿಲ್ಟರ್ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಸ್ಕಾರ ರೀ, ಸಚಿನ್ ಸೇವಾಕರ್ ಅವರು. ನಮ್ಮದು 30 ವರ್ಷ ಹಿಡಿದು ನೀರಿಂದು ವಿದ್ಯಾನಗರ ಭಾಳ ತ್ರಾಸ ಅದ. ಯಾರು ಇಲೆಕ್ಷನ್ದಾಗ ಬಂದ್ರೂ ನಮ್ಗೆ ವಿದ್ಯಾನಗರದಾಗ ನೀರೇ ಸೌಲಭ್ಯ ಮಾಡಿಲ್ಲ ಯಾರು ಭೀ. ಇವ್ರು ಸೇರ್ ಹೇಳಿದ ಕೂಡಲೇ ನಮ್ಗೆ ನೀರು ಹಾಕ್ಯಾರ. ನೀರು ಬಂದು ನಮ್ಗೆ ಭಾಳ ಸಂತೋಷ ಆಗ್ಯದ. ಈ ವಾರ್ಡ್ 44 ಈಗ ನೀರು ಹಾಕ್ಯಾರ. ಈಗ ಎಲ್ಲರಿಗೂ ಸರಿನ ಅನುಭವ ಇದಾಯ್ತು ರೀ, ಖುಷಿ ಅನುಕೂಲ ಆಗ್ಯದ ರೀ. 3.5 ಇಂಚ್ ರೀ, 4 ಇಂಚ್. ಹಾಂ. ನಮಸ್ಕಾರ ಸರ್. ಭಾಳ ತುಂಬ ಖುಷಿ ಆಯಿತು ಸಚಿನ್ ಶಿವಾಳ್ಕರೆಯಿಂದ. ನಮ್ಮ ವಾರ್ಡಿಗೆ ಇವರು 44 ಬಂದು ಇಲ್ಲೆಲ್ಲ ವಿಸಿಟ್ ಕೊಟ್ಟು ಸರ್ ಅವರು ನಮಗೆಲ್ಲ ನಮ್ಮದು ಕಷ್ಟಗಳೆಲ್ಲ ತಿಳ್ಕೊಂಡು, ನಾ ಅಂದ್ಕೊಂಡೇ ಇದ್ದಿದ್ದಿಲ್ಲ ಅವ್ರು ಸರ್ ಈ ಥರ ಹಾಕಿ ಭರೋಸೆ ಕೊಡ್ತಾರೆ ಅಂತೇಳಿ. ಇಷ್ಟು ಖುಷಿ ಆಯ್ತು ಅಂದರೆ ನಾವು 30 ಇಯರ್ಸ್ಲಿಂದ ಇದ್ರ ಭಾಳ ಸಫರ್ ಮಾಡಿದ್ವಿ ಸರ್. ಯಾಕಂದರೆ ಯಾವ ಥರ ನಿಮ್ಗೆ ಟ್ಯಾಂಕ್ಸ್ ಹೇಳಬೇಕು ನಮಗಂತೂ ಗೊತ್ತಾಗ್ತಾ ಇಲ್ಲ. ನಿಮ್ಮದು ಒಂದು ಸದಾ ನೆನಪಿರಲಿ ಅಂತ ಹೇಳಿ ನಾ ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ತುಂಬ ಧನ್ಯವಾದಗಳು ಸರ್ ಸಚಿನ್ ಶಿವಾಳಿ ಸರ್. ಆದಷ್ಟು ಬೇಗ ನಮ್ಗೆ ಇನ್ನೊಂದು ಕೋರಿಕೆ ಏನಂದರೆ ಒಂದು ಫಿಲ್ಟರ್ದೊಂದು ಕೂಡಿಸ್ಕೊಟ್ರೂ ನಿಮ್ಮದು ಸದಾ ನೆನೆಸ್ತಿರ್ತೀವಿ ಅಂತ ಹೇಳ್ಕೊತೀನಿ ಸರ್. ನಮಸ್ಕಾರಗಳು. ವಿದ್ಯಾನಗರ ಏನಂತಾರು, ನಮ್ಮ ಓಣಿಯಲ್ಲಿ 30 ವರ್ಷ నుండి ನೀರು ಆಗಲಿ ಏನೇ ಆಗಲಿ ಯಾರು ಏನೂ ಮಾಡಿಲ್ಲ. ಇಷ್ಟು ದಿನ ಗೆದ್ದವರು ಭೀ ಈಗ ಸರಿಂದ ನಮ್ಗೆ ನೀರಿನ ಅನುಕೂಲ ಆಗ್ಲತ್ತದೆ. ಅವ್ರಿಗೆ ಧನ್ಯವಾದ. ಇವತ್ತು ಸಾಹೇಬ್ರದ್ದು ಬರ್ತಡೇ ದಿವಸ ಒಳ್ಳೆ ಕಾರ್ಯ ನಡೆದ ರೀ. ಇವತ್ತು ಭಾಳ ಒಳ್ಳೆಯ ಕೆಲಸ ಆಗ್ಯದ. ನಮ್ಮ ಗಲ್ಲಿನಾಗ ಭಾಳಷ್ಟು ನೀರಿನ ಸಮಸ್ಯೆ ಇತ್ತು, ಯಾರೂ ಬಗೆಹರಿಸಿದಿಲ್ಲ. ಸಾಹೇಬ್ರಿಗೆ ಪುಣ್ಯಲಿಂತ ನಮ್ಗೆ ನೀರು ಸಿಕ್ಕದ. ಎಲ್ಲರಿಗೂ ಒಳ್ಳೇದಾಗ್ಯದ, ಎಲ್ಲರಿಗೂ ಒಳ್ಳೇದ. ಎಷ್ಟು ವರ್ಷದಿಂದ ಬೋರಿಂಗ್ ಸರ್ ಇದು ಮತ್ತೆ 30 ವರ್ಷ ಏನ್ರಿ, 50 ವರ್ಷ ನಂದೇ ಅದ. 50 ವರ್ಷ ತನಕ ನೀರು ಇದ್ದಿದ್ದಿಲ್ಲ. ಹಾಂ, ಈಗ ಅದು ಬೋರಿಂಗ್ ಏನೋ ಪುಣ್ಯ ಸಿಕ್ಕದ. ಸಾಹೇಬರಿಗೆ ಧನ್ಯವಾದಗಳು ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ಯಾರ, ಒಳ್ಳೇದಾಗಲಿ. सबको नमस्कार. आज हम इधर हमारे वालिद साहब के बर्थडे के मौके पर हमारे कॉर्पोरेटर साहब और हमारे अमर श्रीवास साहब मिलके हमारे विद्यानगर के बढ़ावाने के सभी हमारे जो औरत और हमारे माँ बहन सभी लोग मिलके जो ये आज एक बड़ी काम जो हमारे वालिद साहब के बर्थडे के दिन जो करना चाहे, बहुत ही हम पूरा हमारे फैमिली से शुक्रगुजार है तुम लोगों के. हम मरते दम तक हम तुम्हारे साथ रहते बोल के मैं बोला जाता हूँ. वालिद साहब के बर्थडे के दिन जो बोरवेल बिठाने का काम जो किए, मैं बहुत ही धन्यवाद देना चाहता हूँ. और मैं हमारे पिताजी की तरफ से और हमारे फैमिली की तरफ से सबको बहुत ही शुक्रगुजार हूँ. और यही ऐसे ही काम हमारे कॉर्पोरेट साहब करते रहेंगे. और ऐसे ही मैं भगवान को भी मैं दुआ करता हूँ कि ऐसे काम अनेक काम हमारे वार्ड में हमारे गांव में होना चाहिए बोल के मैं दुआ करके मेरा बात धन्यवाद करता हूँ. थैंक यू. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡಲಿಕ್ಕೆ ನಿಮಗೆ ದೇವರು ಅವಕಾಶ ಕೊಟ್ಟಿದೆ. ಹಾಗಾಗಿ ನಾವು ಈ ಬರ್ತ್ಡೇ ದಿನ ವಾರ್ಡ್ ನಂಬರ್ 44ರಲ್ಲಿ ಶಾಂತಿನಗರ್ ಹಾಗೂ ವಿದ್ಯಾನಗರ್ ಬಡಾವಣೆಯಲ್ಲಿ ನಾವು ನೀರಿನ ಸಮಸ್ಯೆ ಭಾಳ ಇತ್ತು. ಅದಕ್ಕಾಗಿ ಇಲ್ಲಿ ನಾವು
ಪಬ್ಲಿಕ್ ಭಾಳ ಕೇಳ್ತಾ ಇದ್ರು ಬೋರ್ವೆಲ್ ಮಾಡಿಸಿ ಅಂತೇಳಿ ನಾವು ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಜನ್ಮದಿನದಿಂದ ಮಾಡಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಇವತ್ತು ಅವರ ಬರ್ತಡೇಗಾಗಿ ನಾವು ಇಲ್ಲಿ ಶಾಂತಿನಗರ ಹಾಗೂ ವಿದ್ಯಾನಗರ ಹಿಂದ್ಗಡೆ ಬರುವಂಥ ವಾರ್ಡ್ನಲ್ಲಿ ಬೋರ್ವೆಲ್ ಹೊಡಿಸಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಾಂತಿನಗರ ವಿದ್ಯಾನಗರಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನಮಗೆ ಆರಿಸಿ ತಂದು ಕೊಟ್ಟಿದ್ದೀರಾ. ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಬದ್ಧವಾಗಿದ್ದೀವಿ. ನಿಮಗೆ ಏನೇ ಆದ ಒಂದು ಸಮಸ್ಯೆ ಇದ್ದರೆ ನಮಗೆ ಯಾವಾಗೂ ಹಗಲು ರಾತ್ರಿ ಅನ್ನೋದೇ ನೀವು ನಮಗೆ ಕಾಲ್ ಮಾಡಿ ನಾವು ನಿಮ್ಮ ಸಮಸ್ಯೆಗಾಗಿ ಎನಿ ಟೈಮ್ ಬಂದು ಸ್ಪಂದನೆ ಮಾಡ್ತೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ನಿಮಗೆ ಬಂದು ಮನೆ ಬಂದು ಸಂಪರ್ಕ ಮಾಡಿ ನಿಮ್ಮ ಸೇವೆಯನ್ನು ಮಾಡುತ್ತೇವೆ. ಫಿಲ್ಟರ್ ನೀರಿಗೆ ಇಲ್ಲಿನ ಜನ ಫಿಲ್ಟರ್ ನೀರು ಕೇಳಿದ್ದಾರೆ. ಹಾಗೂ ಆ ಫಿಲ್ಟರ್ ನೀರು ಕೂಡ ನಾವು ಈಗ ಆಲ್ರೆಡಿ ನಮ್ಮ ತಮ್ಮನ ಸಚಿನ್ ಶಿರ್ವಾಳ್ ಅವರಿಗೆ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಅದನ್ನು ಫಿಲ್ಟರ್ ನೀರನ್ನು ಕುಂದಿರ್ಸ್ತೀವಿ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ಮೆಜೆಸ್ಟಿಕ್ ಆ ಕಾಲನಿ ಇದೆ, ಅಲ್ಲೂ ರೋಡಿನ ವ್ಯವಸ್ಥೆನೂ ಇಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳನ್ನು ಮಾಡ್ತೇವೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, मासूम और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapom near Gaushavali Dargah, KGF, Karnataka. Contact details 9483444290 9480107826.